Hello friends, this is Vijay and welcome back to my channel. Friends, in this video, I would like to discuss about Nifty technical levels. ಸ್ನೇಹಿತರೆ, ನಾವಿಲ್ಲಿ ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಮಾರ್ಕೆಟ್ 25,500 ಲೆವೆಲ್ ಅಲ್ಲಿ ಓಪನ್ ಆಯ್ತು. ಓಪನ್ ಆದ್ಮೇಲೆ ಈ ಒಂದು ಲೆವೆಲ್ ಇಂದ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ರು. ಕಂಬ್ಯಾಕ್ ಮಾಡಾದ್ಮೇಲೆ ಬೈಯರ್ಸ್ ಮಾರ್ಕೆಟ್ ಅನ್ನ 25,800 ಲೆವೆಲ್ ವರೆಗೂ ತಗೊಂಡೋದ್ರು. ಇದಾದ್ಮೇಲೆ ಇಲ್ಲಿ ಏನಾಯ್ತು ಅಂತಂದ್ರೆ ಒಂದು ಸಣ್ಣ ಕರೆಕ್ಷನ್ ಆಯ್ತು. ಕರೆಕ್ಷನ್ ಆದಾಗ ಸೆಲ್ಲರ್ಸ್ 25,550 ಲೆವೆಲ್ ವರೆಗೂ ಮಾರ್ಕೆಟ್ ಅನ್ನ ಮತ್ತೆ ಕೆಳಗಡೆ ತಂದ್ರು. ಇದಾದ್ಮೇಲೆ ಈ ಲೆವೆಲ್ ಇಂದ ಮತ್ತೆ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ರು. ಕಂಬ್ಯಾಕ್ ಮಾಡಾದ್ಮೇಲೆ ಬೈಯರ್ಸ್ ಮತ್ತೆ ಮಾರ್ಕೆಟ್ ಅನ್ನ 25,800 ಲೆವೆಲ್ ವರೆಗೂ ತಗೊಂಡ್ಬಂದ್ರು. ಕೊನೆಗೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯ್ತು. ಸ್ನೇಹಿತರೆ, ಇವತ್ತು ಓವರ್ ಆಲ್ ಆಗಿ ಮಾರ್ಕೆಟ್ ಇಟ್ ಹ್ಯಾಸ್ ಬೀನ್ ರಿಮೇನ್ ವೊಲಟೈಲ್. ಅದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ರು. ಮಾರ್ಕೆಟ್ ತುಂಬಾ ಬುಲ್ಲಿಶ್ ಇತ್ತು. ಮಾರ್ಕೆಟ್ ಇಷ್ಟು ಬುಲ್ಲಿಶ್ ಇರೋದಕ್ಕೆ, ಮಾರ್ಕೆಟ್ ಇಷ್ಟು ಸ್ಟ್ರಾಂಗ್ ಇರೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ US ಫೆಡ್ ಇಂಟ್ರೆಸ್ಟ್ ರೇಟ್. ಇತ್ತೀಚೆಗೆ US ನಲ್ಲಿ ಫೆಡ್ ತನ್ನ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದೆ. ಆ ಕಾರಣದಿಂದಾಗಿ ಮಾರ್ಕೆಟ್ ತುಂಬಾ ಬುಲ್ಲಿಶ್ ಆಗ್ತಾ ಇದೆ. ಸ್ನೇಹಿತರೆ, US ಫೆಡ್ ಇಂಟ್ರೆಸ್ಟ್ ರೇಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ತಿಳ್ಕೊಳ್ಳೋದಕ್ಕೆ ಇಷ್ಟ ಇದ್ರೆ ನಾನು ಇದರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ, ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಲೇಟರ್. Friends, now we will discuss how we can plan for tomorrow trade. Before that, we should know the support zone and resistance zone. 25,800 is going to be a major resistance zone. 25,650, this one is going to be a support zone. 25,500 is going to be a support zone. 25,400 is going to be a one more support zone. Friends, let's say that ಮಂಡೇ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಈ ಒಂದು ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ 25,800 ಲೆವೆಲ್ ಬರೋವರೆಗೂ ಕಾಯ್ಬೇಕು. ಇಲ್ಲಿ ಬಂದಾದ್ಮೇಲೆ ಮಾರ್ಕೆಟ್ ಈ ರೀತಿ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ 25,850. ನೆಕ್ಸ್ಟ್ ಒನ್ ಇಸ್ ಗೋನ್ ಟು ಬಿ 25,900. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಲ್ಲ, ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಸೆಲ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ 25,700. ನೆಕ್ಸ್ಟ್ ಒನ್ ಇಸ್ ಗೋನ್ ಟು ಬಿ 25,650. ಫ್ರೆಂಡ್ಸ್, ಮಂಡೇ ಏನಾದ್ರು ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಆದ್ರೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಬಹುದು? ಲೆಟ್ಸ್ ಸೇ ದಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಸಪೋರ್ಟ್ ಝೋನ್ ಬರೋವರೆಗೂ ಕಾಯ್ಬೇಕು, ವಿಚ್ ಇಸ್ ಗೋನ್ ಟು ಬಿ 25,650. ಇಲ್ಲಿ ಬಂದಾದ್ಮೇಲೆ ಮಾರ್ಕೆಟ್ ಇಲ್ಲಿ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ 25,700. ನೆಕ್ಸ್ಟ್ ಒನ್ ಇಸ್ ಗೋನ್ ಟು ಬಿ 25,750. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಿಲ್ಲ, ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಸೆಲ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ 25,600. ನೆಕ್ಸ್ಟ್ ಒನ್ ಇಸ್ ಗೋನ್ ಟು ಬಿ 25,550. ನೀವು ನಿಫ್ಟಿಯ ಡೇ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಸುಮಾರು ದಿನದ ಏನಾಗ್ತಿತ್ತು ಅಂತಂದ್ರೆ ಮಾರ್ಕೆಟ್ ನಲ್ಲಿ 25,550 ಲೆವೆಲ್ ಇದೆಯಲ್ಲ, ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗ್ತಿತ್ತು. ಸುಮಾರು ದಿನದ ಮಾರ್ಕೆಟ್ ಈ ಒಂದು ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಪ್ರತಿದಿನ ಏನಾಗ್ತಿತ್ತು ಅಂತಂದ್ರೆ ಡೋಸಿ ಕ್ಯಾಂಡಲ್ ಗಳ ಫಾರ್ಮೇಶನ್ ಆಗ್ತಾ ಇತ್ತು. ಆದ್ರೆ ಇವತ್ತು ನಿನ್ನೆ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ, ವಿಚ್ ಮೀನ್ಸ್ ದಟ್ ಮಾರ್ಕೆಟ್ ಈ ಲೆವೆಲ್ ಅನ್ನ ಸ್ಟ್ರಾಂಗ್ ಆಗಿ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡಿ ಮೇಲ್ಗಡೆ ಸಸ್ಟೈನ್ ಆಗಿದೆ. ಮಾರ್ಕೆಟ್ ನಲ್ಲಿ ಈ ರೀತಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗಿರೋದ್ರಿಂದ ಆಫ್ಟರ್ ಅ ಲಾಂಗ್ ಕನ್ಸಾಲಿಡೇಷನ್ ಇಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ still we can expect some more upside momentum in the market. Friends, I hope you find this video useful. If you like this video, please to subscribe, please to share with the community. Thank you so much.